ಇನ್ನು ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರ ಮಧ್ಯೆ ದಾವಣಗೆರೆ ದಂಗಲೀಗ ಜೋರಾಗಿ ನಡೀತಾ ಇದೆ. ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಜಾಗೃತಿ ವೇದಿಕೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜಬ್ಬಾರ್ ನಸೀರ್ ಅಹ್ಮದ್ ವಿರುದ್ಧ ಕೈಗೊಂಡ ಕ್ರಮವನ್ನ ವಾಪಸ್ ಪಡಿಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ. ವಿವಿಧ ಮಸೀದಿಗಳ ಮುಖ್ಯಸ್ಥರ ಸಮ್ಮುಖದಲ್ಲಿ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸಲೀಂ ಅಹ್ಮದ್, ರಿಜ್ವಾನ್ ವಿರುದ್ಧ ಅಲ್ಪಸಂಖ್ಯಾತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು, ಈಗಾಗಲೇ ಕ್ರಮ ಕೈಗೊಂಡಿರುವವರ ವಿರುದ್ಧ ವಾಪಸ್ ತಗೋಬೇಕು. ಜಬ್ಬರ್ ಹಾಗೂ ನಸೀರ್ ಅಹ್ಮದ್ ಅವರ ವಿರುದ್ಧ ತೆಗೆದುಕೊಂಡಿರುವಂತಹ ಕ್ರಮಗಳೇನಿದೆ ಸೊ ಅದನ್ನ ವಾಪಸ್ ತಗೋಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ರಿಜ್ವಾನ್ ಅರ್ಷದರಿಗೆ ಸಲೀಂ ಅಹ್ಮದ್ ಸಾಹೇಬ್ರಿಗೆ ಗೊತ್ತಿದ್ದು ಇಲ್ಲಿ ಮುಸಲ್ಮಾನರಲ್ಲಿ ವೈಮನಸ್ಸಿದೆ, ಇಲ್ಲಿ ಏನು ಮಾಡಬೇಕಿದ್ದು ಅಂತೇಳಿ ಅದಕ್ಕೆ ಏನು ಕ್ರಮ ತಗೊಂಡ್ರಿ ಇವರು? ಒಬ್ಬ ಧರ್ಮಗುರುಗಳ ಮನೆಗೆ ಹೋಗಿ ಇವ್ರು ಭೇಟಿ ಮಾಡಿಲ್ಲ, ಅವ್ರಿಗೆ ಅದೆಲ್ಲ ಮನಸ್ಸು ಪರಿವರ್ತನೆ ಮಾಡೋ ಕೆಲಸ ಮಾಡಿಲ್ಲ. ಇಲ್ಲಿ ಮತ್ತು ಇವ್ರು 15-20 ದಿವಸ ಬಂದು ಇವ್ರು ಏನು ಮಾಡಿದ್ರು? ಇವ್ರು ಬರೀ ಬೇರೆ ಮೇಲೆ ಇವ್ರು ಬರೀ ಅವ್ರದ್ದು ತಪ್ಪು ತೋರಿಸ್ತಾರ. MLC ಜಬ್ಬರ್ ಸಾಹೇಬ್ ಮೇಲೆ ತಪ್ಪು ತೋರಿಸ್ತಾರ, ಆಮೇಲೆ ಮಿನಿಸ್ಟರ್ ಜಮೀರ್ ಅಹ್ಮದ್ ಮೇಲೆ ತಪ್ಪು ತೋರಿಸ್ತಾರ. ಇವ್ರು ಬಂದು ಏನು ಮಾಡಿದ್ರು? ಇಲ್ಲಿ ಇವ್ರು ಬಂದು ಏನು ಮಾಡಿದ್ರಂತ ಇದು ಬೇಕ್ರಾ, ರಿಪೋರ್ಟ್ ಬೇಕ್ರಾ? ಆಮೇಲೆ ಹೆಂಗೆಂಗೋ ಎಲೆಕ್ಷನ್ ಆದು ಮುಗಿದು ಮತ್ತು ಆರಾಮಾಗಿ ಬಿಡೋಪ್ಪ ಆದಾಗ 4ನೇ ತಾರೀಕಿಗೆ ಏನೇನು ಆಗ್ತದೆ ನೋಡೋಣ ಫಲಿತಾಂಶ ಅಂತೇಳಿ ದೇವ್ರ ಮೇಲೆ ಭಾರ ಹಾಕೊಂಡು ಕುಂತಿದ್ದೆ ನಾವು. ಎಲೆಕ್ಷನ್ ಮುಗಿದು 48 ಗಂಟೆ ಆಗಿಲ್ಲ, KPCC ಆಫೀಸ್ನಲ್ಲಿ ಮೀಟಿಂಗ್ ಪ್ರೆಸ್ ಮೀಟ್ ಕರೆದು ದಾವಣಗೆರೆ ದಂಗಲ್ ನಮ್ಮ ಹಿರಿಯ ನಾಯಕರಿಗೆ ನಮಗೆ ಬೆನ್ನಿಗೆ ಚೂರಿ ಆಗಿಬಿಟ್ರು. ಈಗ ನಾವು ಆಲ್ರೆಡಿ ಸೋತ್ಬಿಟ್ಟಿದ್ದೀವಿ, ನಮ್ಮ ಹತ್ರ ಏನೂ ಇಲ್ಲ ಅಂತೇಳಿ ಅಷ್ಟು ಇದು ಮಾಡಿದರು. ಅದು ಪೂರ್ತಿ ಸ್ಟೇಟ್ ಲೆವೆಲಿಗೆ ಚರ್ಚೆ ಆಗಂಗೆ ಮಾಡಿದರು. ಇವರಿಬ್ಬರು ಏನಾದರೂ ಮಹಾನ್ ವ್ಯಕ್ತಿಯಿಂದನೇ ಇವತ್ತು ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.